ನಾನು ಇನ್ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿಲ್ಲ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟಾ ಅಥವಾ ನಿನ್ನ ಸಿಚುವೇಶನಲ್ಲಿ ಯಾಕೆ ಸಿಕ್ಕಾಕೊಂಡಿದ್ಯಾ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟಾ? ಯು ಆರ್ ರೈಟ್ ಅಗ್ರಜ. ನಥಿಂಗ್ ಇಸ್ ರೈಟ್ ವಿಕ್ರಾಂತ್. ಏನಾಗಿದೆ ಅದು ಯಾವ ಆ್ಯಂಗಲಲ್ಲೂ ಸರಿಯಲ್ಲ. ಅಗ್ರಜ, ಏನಾಗಿದೆ ಅಂತ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲೀಸ್ ಲಿಸನ್ ಟು ಮಿ. ಓಕೆ, ಹೇಳು. ಅದರಲ್ಲಿ ಪೂರ್ತಿ 50 ಲಕ್ಷ ದುಡ್ಡಿಲ್ಲ, ಬರೀ 20 ಲಕ್ಷ ಇದೆ. ಬರೀ 20 ಲಕ್ಷ ಇದೆ. ಬರೀ 20 ಲಕ್ಷ ಇದೆ. ಮಾತಾಡಿ. 30 ಲ್ಯಾಕ್ಸ್ ಏನಕ್ಕೆ ಬೇಕಾಗಿತ್ತು ನಿಮಗೆ? ಅಷ್ಟು ದೊಡ್ಡ ಅಮೌಂಟ್ನ ನೀವು ಯಾಕೆ ತಗೊಂಡ್ರಿ? ಅದಲ್ಲದೆ ನಿಮ್ಮ ಅಗತ್ಯನ ನನ್ನಿಂದ ಮುಚ್ಚಿಡುವಂಥದ್ದು ಏನಿತ್ತು? ತೀರಾ ಅಗತ್ಯ ಇತ್ತು, ತುಂಬಾ ಅವಶ್ಯಕತೆ ಇತ್ತು ಅಂತಾನೆ ತಗೊಂಡಿದ್ದೀನಿ. ಅದನ್ನೇ ಕೇಳ್ತಿರೋದು, ಏನಕ್ಕೆ ತಗೊಂಡ್ರಿ? ಸಾರಿ ವಿಕ್ಕಿ, ನಾನೀಗ ಏನು ಹೇಳೋ ಪರಿಸ್ಥಿತಿಲಿಲ್ಲ. ಗಾಡ್ ಪ್ರಾಮಿಸ್ ಹೇಳ್ತಿದ್ದೀನಿ ಅಗ್ರಜ, ಅವರು ದುಡ್ಡು ತಗೊಂಡ್ರು ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಕೂಡ ಬೇಜಾರಿಲ್ಲ, ಅಥವಾ ಅನುಮಾನನೂ ಇಲ್ಲ, ಅಥವಾ ಅದು ಯಾವುದಕ್ಕೆ ಉಪಯೋಗ ಆಗಿರ್ಬೋದು ಅನ್ನೋ ಕುತೂಹಲನೂ ಇಲ್ಲ. ಆದರೆ ನಾನು ಅವ್ರನ್ನ ಪ್ರೀತಿಸಿದವನು, ಅವ್ರ ಗಂಡ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೊಬ್ಬ ಬೆಸ್ಟ್ ಫ್ರೆಂಡ್ ಥರ ಇದ್ದೀನಿ. ಆ್ಯಂಡ್ ಅವ್ರನ್ನೂ ಅದೇ ಥರ ಟ್ರೀಟ್ ಮಾಡ್ತೀನಿ ಕೂಡ. ಹಾಗಿರುವಾಗ ಅವರು ನನ್ನ ಹತ್ರ ಆ ವಿಚಾರನ ಶೇರ್ ಮಾಡ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪ ಅಗ್ರಜ. ಅವ್ರು ಹೇಳಲಿಲ್ಲ, ಫೈನ್. ನಾನು ಕೋಪ ಮಾಡ್ಕೊಂಡಾಗ್ಲೂ ಅವ್ರು ಹೇಳಲಿಲ್ಲ ಅಂದರೆ ಅದು ತಪ್ಪಲ್ವಾ ಅಗ್ರಜ? ಅವ್ರ ಕಷ್ಟ ಇದೆ ಅಂತ ನನ್ನ ಹತ್ರ ಹೇಳ್ಕೊಂಡಿದ್ರೆ ನಾನು ಅವ್ರ ಜೊತೆ ಸ್ಪಂದಿಸ್ತಿದ್ದೆ. ಅದೇನೇ ಸಿಚುವೇಶನ್ ಬಂದಿದ್ರು ಇಬ್ಬರು ಒಟ್ಟಿಗೆ ಫೇಸ್ ಮಾಡ್ತಿದ್ವಿ. ಅದೆಲ್ಲ ಬಿಟ್ಟು ನಾನು ಎಷ್ಟೇ ಕೇಳ್ಕೊಂಡ್ರು ಅವ್ರು ಹಠ ಬಿಡಲಿಲ್ಲ. ಅವಾಗ ನನ್ಗೆ ಏನನ್ನಿಸ್ತು ಗೊತ್ತಾ? ಬರ್ತಾ ಬರ್ತಾ ಅವ್ರು ನನ್ನ ದೂರ ಮಾಡ್ತಿದ್ದಾರೆ ಅಂತ ಅನಿಸ್ತು. ನಾನು ಅನ್ಕೊಂಡಷ್ಟು ಕ್ಲೋಸ್ ಅಲ್ಲ, ಅಥವಾ ಅವ್ರ ಲೈಫಲ್ಲಿ ನನಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವ್ರಿಗೂ ಹೀಗೆ ಅನಿಸ್ತಿತ್ತು ಅಲ್ವಾ ಅಗ್ರಜ? ಫೇರ್ ಎನಫ್ ವಿಕ್ರಾಂತ್. ನಾವೊಬ್ಬರನ್ನ ತುಂಬ ಇಷ್ಟಪಟ್ಟಾಗ ವಿಷಯಗಳನ್ನ ಯಾವತ್ತೂ ಮುಚ್ಚಿಡೋದಕ್ಕೆ ಹೋಗ್ಬಾರ್ದು, ಅದು ಒಳ್ಳೇದಲ್ಲ. ನೀನು ಅದನ್ನೇ ತಾನೇ ಹೇಳಕೊಟ್ಟಿರೋದು. ಎಕ್ಸಾಕ್ಟ್ಲಿ ಅಗ್ರಜ. ಈ ವಿಚಾರದಲ್ಲಿ ನನಗೆ ತುಂಬ ಹರ್ಟ್ ಆಯಿತು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನ ಈಗೋಗೆ ತುಂಬ ಪೆಟ್ಟು ಬೀಳ್ತು. ಇದು ಎಲ್ಲ ರಿಲೇಶನ್ಶಿಪ್ಪಲ್ಲೂ ವರ್ಕ್ ಆಗುತ್ತಾ ವಿಕ್ರಾಂತ್? ಇಂಪಾರ್ಟೆಂಟ್ ರಿಲೇಶನ್ಶಿಪ್ಪಲ್ಲಿ ಪಕ್ಕ ಅಪ್ಲೈ ಆಗೇ ಆಗುತ್ತೆ ಅಗ್ರಜ. ಕರೆಕ್ಟ್. ಧ್ರುವ ಅಮೂಲ್ಯ ಮನೇಲಿ ಇರೋದನ್ನ ನೀನು ಅದೇ ಇಬ್ರು ಮುಚ್ಚಿಟ್ಟಿದ್ರಿ. ಅದು ಅವನಿಂದ ದೂರ ಇರಿ ಅಂತ ನಾನು ಒಂದ್ಸಲ ವಾರ್ನಿಂಗ್ ಕೊಟ್ಟಾದ್ಮೇಲೆ ನಿನ್ನ ಆ್ಯಂಗಲಲ್ಲೇ ಯೋಚನೆ ಮಾಡೋದಕ್ಕೆ ಹೋದ್ರೆ ನಾನು ಕೂಡ ನೀನು ಮಾಡಿರೋ ತಪ್ಪನ್ನ ಯಾವತ್ತೂ ಕ್ಷಮಿಸೋ ಹಾಗೆ ಇಲ್ಲ. ಮಾತಾಡೋ ವಿಕ್ರಾಂತ್. ಬಟ್ ಈ ಸಿಚುವೇಶನ್ ಬೇರೆ ಅಗ್ರಜ. ನನಗೆ ತುಂಬಾ ಹತ್ತಿರದವರೊಬ್ಬರು ಹೇಳಿದ್ದಾರೆ, ಪ್ರೀತಿ ಅಂದ್ರೆ ವಿಶ್ವಾಸ ಅಂತ. ಅದು ನಿಜ ಅನ್ನೋದೇ ಆದ್ರೆ ನೀನು ನಿನ್ನ ಪ್ರೀತಿಲಿ ವಿಶ್ವಾಸ ಇಡಬೇಕಾಗಿತ್ತು ವಿಕ್ರಾಂತ್. ಆರ್ತಿ ವಿಷಯನ ಮುಚ್ಚಿಟ್ಟು ನಿನಗಾಗ್ಲಿ ಅಥವಾ ನಿನಗೆ ಬೇಕಾಗಿರೋರ್ಗಾಗ್ಲಿ ಒಳ್ಳೇದೇ ಮಾಡ್ತಿದ್ದಾಳೆ ಅಂತ ನೀನು ಯಾಕೆ ಅನ್ಕೋಬಾರ್ದಾಗಿತ್ತು? ಎಷ್ಟೋ ಸಲ ಈ ಕ್ಷಣದ ವ್ಯಾಲ್ಯೂ ನಮಗೆ ಮುಂದೆ ಒಂದಿನ ನೆನಪಾಗಿ ಕಾಡೋವರೆಗೂ ಅದ್ರ ಬಗ್ಗೆ ಗೊತ್ತೇ ಆಗೋದಿಲ್ಲ. ರಿಲೇಶನ್ಶಿಪ್ ಬಾಂಡಿಂಗ್ ಅಂತ ತುಂಬಾ ಜನ ಮಾತಾಡ್ತಾರೆ ವಿಕ್ರಾಂತ್, ಆದ್ರೆ ಎಷ್ಟೋ ಜನಕ್ಕೆ ಅದರ ಅರ್ಥ ಗೊತ್ತೇ ಇರೋದಿಲ್ಲ. ಡೆಫಿನೆಟ್ಲಿ ರಿಲೇಶನ್ಶಿಪ್ ಅಂತಂದ್ರೆ ಖಂಡಿತವಾಗ್ಲೂ ಒಟ್ಟಿಗಿರೋದು, ಆದ್ರೆ ಅದ್ರ ಎದುರುಗಡೆ ಕಂಡಷ್ಟು ಸುಲಭ ಅಲ್ಲ. ರೋಡ್ ಮಧ್ಯದಲ್ಲಿ ದೊಡ್ಡದಾಗಿ ಯಾರೋ ಒಬ್ರು ಒಂದು ನಂಬರ್ ಬರ್ದಿದ್ದಾರೆ ಅಂತ ಅಂದ್ಕೊ. ಬರ್ದವ್ರ ಕಡೆ ಹೋಗಿ ನಿಂತಾಗ ನಿನ್ ನೋಡಿದಾಗ ಅದು 6 ಅಂತ ಕಾಣುತ್ತೆ. ನೀನ್ ಅದನ್ನ 6 ಅಂತಾನೆ ಓದ್ತೀಯ. ಆದ್ರೆ ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ಆರ್ತಿ ನಿಂತು ನೋಡಿದಾಗ ಅದು 9 ಅಂತ ಕಾಣುತ್ತೆ. ಅವಳು ಅದನ್ನ ಹಾಗೆ ಓದ್ತಾಳೆ. ನಿನ್ನ ಪ್ರಕಾರ ಅವಳು ಓದಿದ ತಪ್ಪು, ಅವಳ ಪ್ರಕಾರ ನೀನು ಓದಿದ ತಪ್ಪು. ಆದ್ರೆ ನಿಮ್ಮಿಬ್ರ ಮಧ್ಯೆ ಬೇರೆಯವ್ರು ಯಾರಾದ್ರೂ ನಿಂತು ನೋಡಿದಾಗ ನಿಮ್ಮಿಬ್ರು ವಾದನೂ ಸರಿ ಅಂತಾನೆ ಅನ್ಸುತ್ತೆ. ನಾವು ಯಾವ ಆಂಗಲ್ ಇಂದ ಸಿಚುವೇಶನ್ ಫೇಸ್ ಮಾಡ್ತಿದೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ವಿಕ್ರಾಂತ್. ಪ್ರತಿಯೊಬ್ಬರ ಆಕ್ಷನ್ಗೂ ಅವ್ರದೇ ಆದ ರೀಸನ್ ಇರುತ್ತೆ, ಆದ್ರೆ ಆಕ್ಷನ್ಗೆ ನಮ್ಮ ರಿಯಾಕ್ಷನ್ ಪ್ರೀ ಪ್ಲಾನ್ಡ್ ಆಗಿರಬಾರ್ದು. ರಿಲೇಶನ್ಶಿಪ್ ಒಂಥರ ಟಾಮ್ ಅಂಡ್ ಜೆರಿ ತರ ಇರಬೇಕು ವಿಕ್ರಾಂತ್. ಎಷ್ಟೇ ಜಗಳಾಗ್ಲಿ ಕಿತ್ತಾಟ ಆಗ್ಲಿ ಒಟ್ಟಿಗಿರ್ಬೇಕು. ಅದಕ್ಕೆ ಹೇಳೋದು ರಿಲೇಶನ್ಶಿಪ್ನ ಉಳಿಸ್ಕೊಳ್ಳೋದು ತುಂಬಾ ದೊಡ್ಡದು ಅಂತ.
ಕೋಪ, ದ್ವೇಷ, ಆವೇಶ ಇವೆಲ್ಲ ಪ್ರೀತಿ ಅನ್ನೋದ್ರ ಮುಂದೆ ತುಂಬಾ ಚಿಕ್ಕ ಪದಗಳಾಗ್ಬಿಡ್ತವೆ ವಿಕ್ರಾಂತ್. ಅದರಲ್ಲೂ ಪ್ರೀತಿಸಿ ಮದುವೆ ಆಗಿರೋ ನಿನಗೆ ಪ್ರೀತಿ ಮುಂದೆ ಇದು ಯಾವುದು ದೊಡ್ಡದಾಗಿ ಕಾಣಲೇಬಾರ್ದು ವಿಕ್ರಾಂತ್. ಹಾಗೆ ನಿನ್ನ ಹೋರಾಟ ಕೂಡ ಪ್ರೀತಿನ ಉಳಿಸ್ಕೊಳ್ಳೋದ್ರ ಬಗ್ಗೆ ಮಾತ್ರ ಆಗಿರ್ಬೇಕು. ಪ್ರೀತಿಲಿ ಗೆದ್ದವನಿಗೆ ಯಾವತ್ತೂ ಬಹುಮಾನ ಇಲ್ಲ ವಿಕ್ರಾಂತ್, ಅಲ್ಲಿ ಯಾವತ್ತೂ ಸೋತವನಿಗೆ ಮೆಡಲ್. ಯಾಕಂದ್ರೆ ಪ್ರೀತಿ ಅನ್ನೋದು ಪಡ್ಕೊಳ್ಳೋದಲ್ಲ, ಬದಲಾಗಿ ಹಂಚೋದು. ಜಗತ್ತಲ್ಲಿರೋ ಜನರಲ್ಲಿ ನಮಗೆ ತೀರಾ ಅಂದ್ರೆ ತೀರಾ ಕಡಿಮೆ ಜನ ಪರಿಚಯ ಇರ್ತಾರೆ. ಅದರಲ್ಲಿ ತುಂಬಾ ಕಡಿಮೆ ಜನ ಕ್ಲೋಸ್ ಇರ್ತಾರೆ. ಅದರಲ್ಲೂ ಕಡಿಮೆ ಜನ ನಮ್ಮ ಫ್ಯಾಮಿಲಿ ಆಗಿರ್ತಾರೆ. ಅದ್ರಲ್ಲಿ ಯಾರೋ ಒಬ್ರು ಇಲ್ಲಿರ್ತಾರೆ. ಅವ್ರನ್ನೇ ದೂರ ಮಾಡ್ಕೋತೀವಿ ಅಂದ್ರೆ ಇನ್ನೇನ್ ಸಾಧಿಸೋದಿಕ್ ಸಾಧ್ಯ ಹೇಳು? ಅಥವಾ ಹಠದ ಸಾಧನೆಗೆ ನಮಗೆ ಚಪ್ಪಾಳೆ ತಟ್ಟಕ್ಕಾದ್ರೂ ಯಾರು ಇರ್ತಾರೆ ಹೇಳು? ಸಂತೆ ಮಧ್ಯೇನು ಏಕಾಂತನ ಕಂಡುಕೊಂಡಿರೋನು ಯೋಗಿ ಆಗಿರ್ಬೋದು, ಆದ್ರೆ ಸಂತೆಲಿ ತಾನು ಒಂಟಿ ಅಂತ ಅಂದ್ಕೊಳ್ಳೋನು ರೋಗಿ ವಿಕ್ರಾಂತ್. ಆ ರೋಗ ಯಾರಿಗೂ ಬರಬಾರ್ದು. ವಿರಹ ವೈರಾಗ್ಯನ ಹುಟ್ಟಿಸಿದ್ರೆ ಅದು ತಪ್ಪಲ್ಲ, ಆದ್ರೆ ವಿಷಾದನ್ ಮಾತ್ರ ಹುಟ್ಟಿಸಬಾರ್ದು. ಪ್ರೀತಿ ನಮಗೆ ಸುಮಾರು ವಿಷಯಗಳನ್ನ ಹೇಳ್ಕೊಡುತ್ತೆ ವಿಕ್ರಾಂತ್. ಕಲಿಯಕ್ಕೆ ನಾವು ಓಪನ್ ಆಗಿರ್ಬೇಕಷ್ಟೇ. ನಿನ್ನ ಮತ್ತು ಸುಹಾಸ್ನ ಭೇಟಿ ಮಾಡಿಸಿ ಅವನ ಜೊತೆ ನಿನ್ನ ಸಂಬಂಧ ಮಾತಾಡೋಕ್ಕೆ ಅವನ ಫ್ಯಾಮಿಲಿ ಜೊತೆ ಕರ್ಕೊಂಬರೋಣ ಅಂತ ಅನ್ಕೊಂಡಿದ್ದೀವಿ. ಏನಂತ್ಯ? ಕರ್ಮ ಕಾಂಡವೇ. ಯಾಕಮ್ಮು, ಏನಾಯ್ತು? ಏನಿಲ್ಲ ಅದಕ್ಕೆ. ನಾನು ತಪ್ಪು ಮಾತಾಡದ್ನಾ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅದಕ್ಕೆ. ಸರಿ ಕೂತ್ಕೋ. ನೋಡಮ್ಮು, ಏನೋ ಇರ್ಲಿ, ವಯಸ್ಸು ನಿಂತಲ್ಲ ನಿಲ್ಲಲ್ಲ ಅಲ್ವಾ? ಚಿಕ್ಕತ್ತೆ ಮತ್ತೆ ಮಾವಂಗೂ ನಿನ್ ಮದುವೆ ನೋಡ್ಬೇಕು ಅಂತ ಹೇಳಿ ಆಸೆ ಇರುತ್ತೆ. ಅವರಿಗೂ ವಯಸ್ಸು ನಿಲ್ಲಲ್ಲ ಅಲ್ವಾ? ಎಲ್ಲ ಅಪ್ಪ ಅಮ್ಮಂದ್ರಿಗೂ ಗಟ್ಟಿಯಾಗಿರುವಾಗಲೇ ಅವ್ರ ಮಕ್ಳು ಮದುವೆ ನೋಡ್ಬೇಕು ಅಂತ ಹೇಳಿ ಆಸೆ ಇರುತ್ತೆ ಅಲ್ವಾ? ಹಾಗಂತ ನಾನು ನಿಮ್ಮ ಅಣ್ಣ ಹೇಳ್ತಾ ಇದ್ದೀವಿ ಅಂತ ಹೇಳಿ ಕಣ್ ಮುಚ್ಕೊಂಡು ತಾಳಿ ಕಟ್ಸ್ಕೊ ಅಂತ ಹೇಳ್ತಾ ಇಲ್ಲ. ನಿನ್ನ ಮದುವೆ ಆಗೋ ಹುಡುಗ ನಿನ್ನ ಕಂಡೀಷನ್ಸ್ಗೆ ಒಪ್ಕೋಬೇಕು ಅಂತ ನಿನ್ಗೆ ಆಸೆ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನ ಮತ್ತೆ ಸುಹಾಸ್ನ ಒಮ್ಮೆ ಭೇಟಿ ಮಾಡ್ಸೋಣ ಅಂತೇಳಿ ಯೋಚನೆ ಮಾಡಿದ್ದು. ನಿನ್ನ ಕಂಡೀಷನ್ಗೆ ಒಪ್ಪೋನ್ ಆಗಿದ್ರೆ ಯಾಕೆ ಆಗ್ಬಾರ್ದು ಅಲ್ವಾ? ಲಾಸ್ಟ್ ಟೈಮ್ ಒಬ್ಬ ಹುಡುಗ ಬಂದಾಗ ನೀನ್ ಹೀಗೆ ಒಪ್ಕೊಂಡಿದ್ದೆ ಅಲ್ವಾ? ಆಮೇಲೆ ವೇದಾಂತನ ವಿಚಾರದಲ್ಲಿ ಏನೇನೋ ಆಗೋಯ್ತು. ಅವನಂತೂ ಹುಡುಗಿರಂದ್ರೆ ಇವಾಗ್ಲೂ ಮೊದಲಿನ ತರಾನೇ ಆಗ್ತಾನೆ. ಸುಮ್ಮನೆ ನೀನು ಅವನ ನೆನಪಲ್ಲಿ ಜೀವನ ಹಾಳು ಮಾಡ್ಕೊಳ್ಳೋದು ಸರಿ ಇರಲ್ಲ ಅಲ್ವಾ? ಸರಿಯಾಗಿ ಬತ್ತಿಡ್ತಿದಾರಲ್ಲ ಅದಕ್ಕೆ. ನೀನ್ ಅವನಿಗೋಸ್ಕರ ನೋವು ಅನ್ಭವಿಸು ಸರಿ ಇರಲ್ಲ ಅಮ್ಮ. ನಿನ್ಗೂ ಅಂತ ಒಂದು ಲೈಫ್ ಇದೆ, ಅದೆಲ್ಲ ಖುಷಿ ನಿನ್ನ ಕಳ್ಕೋಬೇಕು ಹೇಳು? ಅದಕ್ಕೆ ಪ್ರೀತಿನ ಮರ್ತು ಅದರಿಂದ ಅಷ್ಟು ಬೇಗ ಆಚೆ ಬರಕ್ ಆಗಲ್ವಲ್ಲ ಅದಕ್ಕೆ. ಅಂದ್ರೆ ನೀನ್ ಇನ್ನೂ ಅಣ್ಣನ್ ಲವ್ ಮಾಡ್ತಾ ಇದ್ಯಾ? ಅಯ್ಯೋ ಇವ್ರಿಗೆ ಹೇಗೆ ಹೇಳಲಿ? ಅದಕ್ಕೆ ನಾವಿಬ್ರು ಯಾವಾಗ್ಲೂ ತಗ್ಲಾಕೊಂಡಾಯ್ತು. ನೀವಿನ್ ಗಟ್ಟಿ ಮಾಡ ಬಾಸೋದೊಂದೇ ಬಾಕಿ ಅಂತ ನೀನೇ ಹೇಳೋವರೆಗೂ ನಾನ್ ಬಿಡಲ್ಲ. ದುಶ್ಮನ್ ಕಹಾ ಹೇ ಅಂದ್ರೆ ಫ್ಯಾಮಿಲಿ ತುಂಬಾ ಹೇ ಅನ್ನೋ ಹಾಗಾಯ್ತು ನನ್ಗೋಳು. ನನ್ನಂತ ನಾನೇ ಒದ್ದಾಡೋಗಾಯ್ತಲ್ಲಪ್ಪ ದೇವ್ರೆ. ಅಮ್ಮು ಮಾತಾಡು, ನೀನ್ ಇವಾಗ್ಲೂ ಅಣ್ಣನ್ನ. ಅದಕ್ಕೆ ಅದು ಹಾಗಲ್ಲ, ನಂಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ. ಅಂಜು, ನಿನ್ ಮೂತಿ ನೋಡ್ಬೇಕಿತ್ತು ಅಮ್ಮು. ದೊಡ್ಡದಾಗಿ ನಮ್ಮನ್ನ ಆಟಾಡ್ಸಕ್ ಬರ್ತೀರಾ ಅಲ್ವಾ? ನಿಮ್ಮ ಅಣ್ಣ ಹೇಳೋ ಹಾಗೆ ನಾನು ವಸಿಷ್ಠ ಮನೆ ಕುಡಿ. ಶರ್ಲಾಕ್ ಹೋಮ್ಸ್ ಫ್ಯಾನ್ ಬೇರೆ.
ಈ ವಿಚಾರನ ನಿಮ್ಮ ಬಾಯೆಲ್ಲ ಎಲ್ರೆದ್ರು ಆಚೆ ಬರೋಗಿ ಮಾಡ್ತೀನಿ, ನೋಡ್ತಾ ಇರಿ. ನೀವು ಕಳ್ರಾದ್ರೆ ನಾವು ಕದೀಮ್ರು. ಛೇ, ಎಂಥ ಕೆಟ್ಟ ಜನ. ಪಾಪ ಹುಡುಗಿ ಏನು ಮಾಡಿದ್ಲು? 3 ಹೊತ್ತು ಕಣ್ಣೀರು ಹಾಕ್ಕೊಂಡು ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಯೋಚನೆ ಮಾಡ್ತಾಳಲ್ಲ, ಅಂಥ ಹುಡುಗಿಗೆ ಮೋಸ ಮಾಡಿಬಿಟ್ರು. ಖಂಡಿತ ದೇವ್ರ ಮೆಚ್ಚಲ್ಲ. ಪರೇ ಪರೇ, ಅಯ್ಯೋ ಇರ್ರಿ, ನಾನು ನನ್ನ ಮಗಳು ಲಕ್ಷ್ಮಿ ಸೀರಿಯಲ್ನ ನೋಡ್ತಾ ಇದ್ದೀನಿ. ಏನು ಪರಿ ನೀನು ಒಂದಿಲ್ಲ ನೋಡಿಲ್ಲ ಅಂದರೆ ಅದರಲ್ಲಿ ಏನೂ ಬದಲಾಗಲ್ಲ. ನಾಳೆನೂ ಅದೇ ಬರ್ತಾ ಇರುತ್ತೆ. ಒಂದು ಸ್ವಲ್ಪ ಹೊತ್ತಿ ಕಡೆ ಬಾ. ಅಯ್ಯೋ ಬಂದೇ ಇರ್ರಿ. ನೀವು ಯಾತಕ್ಕೋ ಕರಿತಿದ್ದೀರಿ ಅಂತ ನಾನು ಅಂದ್ಕೊಂಡೆ. ನೋಡಿದ್ರೆ ನೀವು ಅಷ್ಟರಲ್ಲಿ ಪಾತ್ರೆನೂ ತಂದ್ಬಿಟ್ಟಿದ್ದೀರಿ, ಅದು ಇಷ್ಟೊಂದು. ಮತ್ತೆ ಲೆಕ್ಕ ಬಿಟ್ಟು ಹೋದ್ರಿ ಅಲ್ವಾ? ಹಾಗೆಲ್ಲ ಏನಿಲ್ಲ, ಎಲ್ಲ ಲೆಕ್ಕದೊಳಗೆ ಇದೆ. ನಮ್ಮ ರಾಮಣ್ಣಂಗೆ ಪರಿಚಯ ಇರೋರೊಬ್ಬರು ಈ ಕೊರೋನಾ ಕಾಲದಲ್ಲಿ ಹೋಟ್ಲ್ ನಡೆಸೋದಕ್ಕಾಗದೆ ಬಾಗಿಲು ಹಾಕೊಂಡು ಹೋಗ್ಬಿಟ್ರಂತೆ. ಅವರು ತಮ್ಮ ಪಾತ್ರೆನೆಲ್ಲ ಬಂದು ಬೆಲೆಗೆ ಮಾರಿ ಅಂತ ರಾಮಣ್ಣಂಗೆ ಕೊಟ್ಟಿದ್ರಂತೆ. ನಾನು ನನ್ನ ಪ್ಲ್ಯಾನ್ನ ರಾಮಣ್ಣನ ಹತ್ರ ಹಂಚ್ಕೊಂಡೆ. ಅವರೇ ಎಲ್ಲ ಹೊಂದಿಸ್ಕೊಟ್ರು. ನಮಗೆ ಬೇಕಾಗಿರೋದೆಲ್ಲ ಸಿಕ್ಕಿದೆ, ಅದು ಅರ್ಧಕ್ಕಿಂತ ಕಮ್ಮಿ ಬೆಲೆಗೆ. ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಎಲ್ಲ ತಂದ್ಬಿಟ್ಟೆ. ಛೇ, ಎಂಥ ಅಶುಭ ಸುದ್ದಿ ರೀ. ಅವರು ಲಾಸ್ ಆದರು ಅಂತ ಬೇರೆ ಹೇಳ್ತಿದ್ದೀರಿ. ಹಾಗಾದರೆ ನಮ್ಮ ಗತಿ? ಹಾಗಂದ್ರೆ ಅಲ್ಲ, ಲಾಸ್ ಆಗಿರೋ ವಸ್ತುಗಳನ್ನ ಬಳಸ್ಕೊಂಡು ನಾವು ಬಿಸ್ನೆಸ್ ಮಾಡಿದ್ರೆ ನಮಗೆ ಲಾಭ ಆಗುತ್ತಾ? ಲತ್ತೆ ಹೊಡಿಯಲ್ವಾ? ಇದೊಳ್ಳೆ ಕಥೆ ಆಯ್ತಲ್ಲ. ನಮ್ಮ ಆಲೋಚನೆ ಹೇಗಿರುತ್ತೋ ಫಲ ಹಾಗಿರುತ್ತೆ. ಅವ್ರಿಗೆ ಲಾಸ್ ಆಗೋದಕ್ಕೆ 1000 ಕಾರಣ ಇರ್ಬೋದು. ಹೊಸದಾಗಿ ಹೋಟ್ಲು ಶುರು ಮಾಡಿದಾಗ ಕೊರೋನಾ ಬಂದರೆ ಯಾರು ತಾನೇ ಬರ್ತಾರೆ ಹೇಳು? ಪಾರ್ಸಲ್ಲೂ ಹೋಗಲ್ಲ, ಹೋದ್ರೂ ಎಷ್ಟು ಲೆಕ್ಕ ಸಿಗುತ್ತೆ? ಅದಕ್ಕೆ ಅವ್ರಿಗೆ ನಷ್ಟ ಆಗಿರುತ್ತೆ. ಅವ್ರ ಪರಿಸ್ಥಿತಿ ಪಾಪನೇ. ಆದರೆ ಸಮಯ ಈಗ ಮೊದಲನಂಗಿಲ್ಲ. ಮತ್ತೆ ಎಲ್ಲ ಶುರು ಆಗ್ತಾ ಇದೆ. ಜನ ಧೈರ್ಯ ಮಾಡ್ತಾ ಇದ್ದಾರೆ. ಎಷ್ಟು ದಿನ ಅಂತ ಮನೆ ಒಳಗಡೆ ಕೂತ್ಕೊಳ್ಳೋದಕ್ಕಾಗುತ್ತೆ ಹೇಳು? ಪ್ರತಿ ಕ್ಷಣನೂ ಭಯದಿಂದ ಬದುಕೋಕ್ಕಾಗತ್ತಾ? ಅಂದರೆ ಜನ ಬರ್ತಾರಲ್ವಾ? ಬರಲಿ ಅನ್ನೋದೇ ನನ್ನ ಆಸೆ. ನಾವು ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ಅಡುಗೆ ಮಾಡೋಣ. ಅದನ್ನು ಎಲ್ಲ ಜನರಿಗೂ ತಿಳಿಸೋಣ. ಯಾರಿಗೂ ನಮ್ಮಿಂದ ತೊಂದರೆ ಆಗದೇ ಇರಲಿ ಅನ್ನೋ ಕಾಳಜಿ ತೋರಿಸೋಣ. ಒಂದೇ ದಿನಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬರದೇ ಇದ್ದರೂ ಬಂದವ್ರ ಅನುಭವ ಕೇಳಿ ಜನ ಬಂದೇ ಬರ್ತಾರೆ. ಏನಪ್ಪ, ನಿಮ್ಮ ಮೇಲೆ ದೇವ್ರ ಮೇಲೆ ಭಾರ ಹಾಕಿ ಮುಂದುವರ್ಸೋಣ ಅಷ್ಟೆ. ಭಾರ ಯಾವಾಗಲೂ ದೇವ್ರ ಮೇಲೆ ಹಾಕೋದು. ಆದರೆ ನಮ್ಮ ಶ್ರದ್ಧೆ ಮೇಲೆ ನಮ್ಗೆ ನಂಬಿಕೆ ಇದ್ದರೆ ಖಂಡಿತ ಒಳ್ಳೇದಾಗುತ್ತೆ. ಯೋಚನೆ ಮಾಡಬೇಡ. ಆಯ್ತು ರೀ. ಸರಿ, ಹೊರಗಡೆ ಇನ್ನೂ ಸಾಮಾನಿದೆ. ಏನೇನು ನಿನ್ನ ಕೈಯಲ್ಲಿ ತರೋದಕ್ಕಾಗುತ್ತೋ ಅದನ್ನೆಲ್ಲ ತಗೊಂಡು ಬಾ. ದೊಡ್ಡದನ್ನೆಲ್ಲ ತರೋದಕ್ಕೆ ಹೋಗ್ಬೇಡ. ಸರಿ ರೀ. ನಿನ್ನ ಕನಸಿನ ಪಯಣ ಇವತ್ತಿಂದನೇ ಶುರು. ಕನಸಿಗೆ ಕಾಸಿಲ್ಲ. ಕನಸನ್ನ ನನಸು ಮಾಡೋದಕ್ಕೆ ಕಾಯಬೇಕಾಗಿಲ್ಲ. ನಿಜ ರೀ. ಅದಕ್ಕೆ ಒಂದು ನಿಮಿಷ, ಈ ಕಾರು ಡೈರೆಕ್ಟ್ ಅಣ್ಣನ ಮನೆಗೆ ಹೋಗುತ್ತೆ. ನಾವು ಹೋಗೋದು ಆ ಕಾರಲ್ಲಿ. ನಿನ್ನ ಲಗೇಜ್ ಆ ಕಾರಲ್ಲಿ ಹೋಗಿಡು. ಏಯ್, ಏನು ಮಾಡ್ತಿದ್ಯಾ? ಆ ಕಾರಲ್ಲಿ ಇಡು ಅಂತ ತಾನೆ? ಯಾವ ಕಾರಲ್ಲಿ ಹೋಗುತ್ತೋ ಆ ಕಾರಲ್ಲಿ ಹಾಕೋ. ಇನ್ನು ಕಾಪಾಡೋದಕ್ಕೆ ದೇವ್ರ ಕಷ್ಟ ಆಗುತ್ತೇನೋ. ಅದಕ್ಕೆ ನಾವು ಹೋಗೋದು ಆ ಕಾರಲ್ಲಿ. ಲಗೇಜ್ ಕೊಡಿ, ಎಲ್ಲಿಡ್ತೀನಿ. ಧ್ರುವ, ಆ ಬ್ಯಾಗ್ನ ಈ ಕಾರಲ್ಲೇ ಇಡು. ಆರತಿ ಅವರು ನಮ್ಮ ಮನೆಗೆ ಬರ್ತಿದ್ದಾರೆ.
ಟೆನ್ಷನ್ ಆಗ್ಬೇಡ ರೋಡಿನಾದ್ನಿ, ಅಗ್ರಜಂಗೆ ಎಲ್ಲ ವಿಷಯ ಗೊತ್ತಿದೆ. ನಮ್ಮಿಬ್ರನ್ನ ಒಟ್ಟಿಗೆ ಸೇರಿಸಿದ್ದೆ ಅಗ್ರಜ. ಒಟ್ಟಿಗೆ ಇರೋದು ಅಂದ್ರೆ ಬರೀ ಜೊತೆಗಿರೋದಲ್ಲ ಅಂತ ಅರ್ಥ ಮಾಡಿಸಿ ನಮ್ಮಿಬ್ರನ್ನ ಮತ್ತೆ ಒಂದು ಮಾಡಿಸಿದ್ದಾನೆ. ಅದಕ್ಕೆ ನಾವೆಲ್ಲರೂ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತೀವಿ. ಅಯ್ಯೋ, ನಾನು ಮಿಸ್ ಮಾಡ್ಕೊಂಡಪ್ಪ. ನೀನು ಈ ಸೆಂಟಿಮೆಂಟಲ್ ಡೈಲಾಗ್ ಹೊಡೆದು ಇನ್ನೊಂದೆರಡು ದಿನ ಅವ್ರ ಅಪ್ಪನ ಮನೆಗೆ ಹೋಗೋಗಿ ಮಾಡ್ಬಿಡ್ಬೇಡ. ಇಲ್ಲ ವಿಕ್ಕಿ, ನಾನು ಹಾಗೆಲ್ಲ ಹೇಳಲ್ಲ. ಅಪ್ಪನ ಮನೇಲಿ ಇರೋದೇ ಆದರೆ ಇಬ್ಬರು ಒಟ್ಟಿಗೆ ಇರೋಣ. ವಿಕ್ಕಿ, ಈಗ ಖುಷಿ ಆಯ್ತಾನಾ? ಅಮೂಲ್ಯ ಅವ್ರೆ, ನಮ್ಮ ಕಾರ್ಗೆ ಹತ್ಬೋದು. ಹಾಗೆ ನಿಮ್ಮ ತಂಗಿಗೂ ಬಂದು ಕೂಡ ಕೇಳ್ಬಿಡಿ, ಇಲ್ಲ ಸುಮ್ಮನೆ ಲೇಟ್ ಆಗುತ್ತೆ. ಇಲ್ಲ ರಾಜಣ್ಣ, ನಾನು ಇವತ್ತು ಅಕ್ಕನ ಜೊತೆನೆ ಅಕ್ಕನ ಮನೆಗೆ ಹೋಗ್ತೀನಿ. ಓ, ದಟ್ಸ್ ಗುಡ್. ಆಕ್ಚುಲಿ ಒಳ್ಳೇದಾಯ್ತು. ನನಗೆ ನಿನ್ನ ಹತ್ರ ಕೆಲಸದ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋದಿತ್ತು. ಹಾಗೆ ಒಂದಷ್ಟು ಪಾಯಿಂಟ್ಸ್ನ ಡಿಕ್ಟೇಟ್ ಮಾಡೋದು ಕೂಡ ಇತ್ತು. ನೀನು ಅಲ್ಲಿಗೆ ಬರ್ತೀಯ ಅಂದ್ರೆ ಒಳ್ಳೇದಾಯ್ತು. ಓ ಹೌದಾ? ಸರಿ, ಹಾಗಿದ್ರೆ ಬರ್ತೀನಿ. ಅದಕ್ಕೆ ಯಾಕೆ ಒಳ್ಳೆ ನಾಗವಲ್ಲಿ ತರ ಹೇಳ್ತಿದ್ಯಾ ರೋಡಿನಾದ್ನಿ? ಬರುವಂತ ಬಿಡು. ಹೆಂಡತಿ, ಯಾಕೆ ಗಾಬರಿ ಆಗಿದ್ದೀರಾ? ನಾನು ತವ್ರ ಮನೆಗೆ ಹೋದ್ಮೇಲೆ ಇಲ್ಲಿಗೆ ವಾಪಸ್ ಬರೋ ಪ್ರಯತ್ನ ಮಾಡಲಿಲ್ಲ ಅಂತ ಅತ್ತೆ ಕೋಪ ಮಾಡ್ಕೊಂಡಿರ್ಬೋದಲ್ವಾ? ಅದಕ್ಕೆ ಅಜ್ಜಿ ಅವ್ರನ್ನ ಒಪ್ಸೋಕೆ ಅಂತ ಹೋಗಿರ್ಬೋದು ಅಂತ ಯೋಚನೆ ಆಗ್ತಿದೆ ವಿಕ್ಕಿ. ಹಾಗೆಲ್ಲ ಏನೂ ಇಲ್ಲ ಆರ್ತಿ. ನಮ್ಮ ಅಜ್ಜಿ ಹಾಗೆ ಸುಮ್ಮನೆ ಯಾರನ್ನೂ ಒಪ್ಸೋದಕ್ಕೆ ಹೋಗೋದೇ ಇಲ್ಲ. ಅಣ್ಣ ಅಮ್ಮನಿಗೆ ನಿನ್ನ ಮೇಲೆ ಯಾವ ರೀತಿಯಾದ ಕೋಪನೂ ಇಲ್ಲ. ಯಾರ್ತಿ ವಾಪಸ್ ಬರೋದಲ್ದೆ ಅಮೂಲ್ಯನೋ ಬಂದು ವೇದಾಂತ್ಗೆ ಅಂಟ್ಕೊಂಡು ನಿಂತಿದ್ದಾಳೆ. ಛೇ, ಆದ್ಯಾ ಬಾಯಿಲಿ ಆರತಿ ಮಾಡೋ. ಏಯ್, ಇಲ್ಲಿಂದ ಅಲ್ಲ, ಹೊರಗಡೆಯಿಂದ. ಒಂದು ಮಗುವಿನ ತಾಯಿ ಆಗ್ತಾ ಇದೆಯಾ, ಅಷ್ಟು ಗೊತ್ತಾಗಲ್ವಾ? ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತೀರ ಅಲ್ವಾ? ನಾನು ಬಂದೆ, ಬಿದ್ಬಿಟ್ಟಿಯಾ? ಬಲಗಾಲಿಟ್ಟು ಒಳಗ್ ಬನ್ನಿ. ಅಪರೂಪವೇ ಇಂಥ ಹೆಣ್ಣು ನನ್ನ ಬಾಳದಾರಿಗೆ ಜೊತೆಯಾದೆ ನೀ. ಮರು ಜನ್ಮದಲ್ಲಿಯೂ ಸತಿಯಾಗು ನೀ. ಪ್ರೀತಿಗೆ ಸಮ್ಮತಿ ಹೇಳಿದಾಗ
ಬಿಟ್ಟು ನನ್ನ ಜೀವನ ಕಂಪು ಇರದ ಖಾಲಿ ಚಂದನ